ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕುತನು ಕನ್ನಡ ಬ್ಲಾಗ್ಸ್. ಸೊ ನಿನ್ನೆ ನೀವು ಮಿನಿ ಬ್ಲಾಗಲ್ಲಿ ನೋಡ್ದ ಹಾಗೆ ನಿನ್ನೆ ಸ್ಯಾಟರ್ಡೆ ನಾನು ಇಲ್ಲಿ ಊರಿಗೆ ಬಂದೆ ನಮ್ಮ ಮನೆಗೆ. ಸೊ ಇಲ್ಲಿ ಸ್ವಲ್ಪ ಕೆಲವೊಂದು ಜನಕ್ಕೆ ಅಂದರೆ ತುಂಬ ಹತ್ರದಿರೋರಿಗೆ ಗೊತ್ತಿರೋರಿಗೆಲ್ಲ ಕಾರ್ಡ್ ಕೊಡೋದಿದೆ. ಸೊ ಹಾಗಾಗಿ ನಾನು ಇವಾಗ ಅಂಗಡಿಗೆ ಹೋಗ್ತಾ ಇದ್ದೀನಿ. ಧನು ಬೆಳಗ್ಗೆನೇ ಶಾಪ್ಗೆ ಹೋಗಿದ್ದಾರೆ. ನಾನಿವಾಗ ಅಂಗಡಿ ಹತ್ರ ಹೋಗಿ ಅಲ್ಲಿಂದ ನಾನು ಧನು ಇಬ್ಬರೂ ಕಾರ್ಡ್ ಕೊಡೋಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇಗೆ ಹೋಗುತ್ತೆ ಇವತ್ತಿನ ದಿನ ಅಂತೇಳಿ ನೋಡೋಣ. ಐ ಹೋಪ್ ನಿಮ್ಗೆಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂತೇಳಿ. ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ಮೊದಲೇ ಬರುತ್ತೆ, ಓಕೆನಾ? ಸೊ ಬನ್ನಿ ಇವಾಗ ತುಂಬಾ ಟೈಮ್ ಹೋಗಿದೆ. ನಾನು ಒಂದು 11 ಗಂಟೆಗೆಲ್ಲ ಇಲ್ಲಿ ಬಿಡೋಣ ಅಂದ್ಕೊಂಡೆ. ಆಲ್ಮೋಸ್ಟ್ ಇವಾಗ 1:30 ಆಗಿದೆ. ಸೊ ಮನೆಯಲ್ಲೆಲ್ಲ ಸ್ವಲ್ಪ ಡಸ್ಟ್ ಆಗಿಬಿಟ್ಟಿತ್ತು, ಅದೆಲ್ಲ ಕ್ಲೀನ್ ಮಾಡಿಕೊಂಡು ಮಕ್ಳಿಗೆಲ್ಲ ಸ್ನಾನ ಮಾಡಿಸಿ ಇಷ್ಟೊತ್ತಾಯಿತು. ಇವಾಗ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇಲ್ಲ, ನನ್ನ ಮಗಳನ್ನ ಇಲ್ಲೇ ನಮ್ಮ ಅತ್ತೆ ಹತ್ರನೇ ಬಿಟ್ಬಿಟ್ಟು ನಾನು ನನ್ನ ಮಗ ಇಲ್ಲಿಂದ ಹೋಗ್ತಾ ಇದ್ವಿ. ನಾವು ಅಂಗಡಿಯಲ್ಲಿ ಬಿಟ್ಬಿಟ್ಟು ನಾನು ಅದನ್ನು ಇಬ್ಬರು ಕಾರ್ಡ್ ಕೊಡೋಕೆ ಹೋಗೋದು ಅಂತೇಳಿ ನಮ್ಮ ಪ್ಲ್ಯಾನ್ ಇದೆ. ಸೊ ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ? ಸೊ ಕಾರ್ಡ್ ಕೊಟ್ಟಿದ್ದು ಎಲ್ಲ ಮುಗಿಸ್ಕೊಂಡು ಶಾಪ್ಗೆ ಹೋಗಿ ಸ್ವಲ್ಪ ಹೊತ್ತು ಸ್ವಲ್ಪ ಕಸ್ಟಮರ್ಸ್ ಇದ್ರು ಅಂತೇಳಿ ಅಲ್ಲಿ ಸ್ವಲ್ಪ ದನಿಗೆಲ್ಲ ಹೆಲ್ಪ್ ಮಾಡಿ ಇವಾಗ 5 o'clock ಆಗಿತ್ತು ಮನೆಗೆ ಬಂದಾಗ. ಸೊ ಸ್ವಲ್ಪ ಹೊತ್ತು ಕಾಫಿ ಕುಡಿಯೋಣ, ರಿಲ್ಯಾಕ್ಸ್ ಆಗಿ ಆಮೇಲೆ ಬೇರೆ ಕೆಲಸ ನೋಡೋಣ ಅಂತೇಳಿ ಇವಾಗ ಕಾಫಿ ಮಾಡ್ತಾ ಇದ್ದೀನಿ. ಹಾಗೆಯೇ ನನ್ನ ಮಕ್ಳಿಗೆ ಹಾಲು ಕೊಡಬೇಕಲ್ಲ, ಸೊ ಅದಕ್ಕೆ ಹಾಲು ಕಾಯಿಸಿಟ್ಟಿದ್ದೀನಿ. ಸೊ ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತೇಳಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇನ್ನು ನಾವು ಕಾರ್ಡ್ ಕೊಡೋಕ್ಕೆಲ್ಲ ಹೋಗಿದ್ವಿ ಅಲ್ವ, ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಕೆಲವೊಬ್ರು ಕಂಫರ್ಟ್ ಇರುತ್ತೆ, ಕೆಲವೊಬ್ರು ಕಂಫರ್ಟ್ ಇರಲ್ಲ. ಹಾಗೆ ನಾವು ಹೋಗಿದ್ದೆಲ್ಲ ಕಾರ್ಡ್ ಮದುವೆಗೆ ಕರೆಯೋಕ್ಕೋಸ್ಕರ ಅಲ್ವಾ. ಸೊ ಹಾಗಾಗಿ ನಾನು ಎಲ್ಲೂ ವಿಡಿಯೋ ಮಾಡ್ಕೊಂಡಿಲ್ಲ. ಬೆಳಗ್ಗೆ ಇಲ್ಲಿ ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ಮತ್ತು ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಹೋಗ್ತಾ ಇದೆ, ಮದುವೆ ಪ್ರಿಪ್ರೆನ್ಸ್ ಎಲ್ಲ ನಡೀತಾ ಇದೆ. ಪ್ರಿಪ್ರೇಷನ್ಸ್ ಏನೋ ಆಗ್ತಾ ಇದೆ, ಬಟ್ ಇನ್ನು ಮನೆ ಕೆಲಸನೇ ಫಿನಿಶ್ ಆಗಿಲ್ಲ. ಮನೆ ಕೆಲಸನೇ ತುಂಬ ಇದೆ. ನೀರು ಬೇಕಂತ ಕಾಣಿಸ್ತಾ ಇಲ್ಲ ಅವಳು ಟ್ರೈ ಮಾಡ್ತಾ ಇದ್ದಾಳೆ ನೋಡೋಕ್ಕೆ, ಬಟ್ ಅವಳು ಕಾಣಿಸ್ತಾ ಇಲ್ಲ. ಸೊ ಹೇರ್ ಇಟ್ ಈಸ್. ಹಾಯ್ ಮಗ, ಇವಳಿಗೆ ಕಟಿಂಗ್ ಎಲ್ಲ ಮಾಡಿಸ್ಬೇಕು. ಸೊ ಮದುವೆ ಹತ್ರ ಮಾಡಿಸಿದ್ರೆ ಅವಾಗ ಶೇಪ್ ಇರುತ್ತಲ್ವ, ಚೆನ್ನಾಗಿ ಕಾಣಿಸುತ್ತೆ ಕೂದಲೆಲ್ಲ ಅಂತೇಳಿ ಕೂದಲು ಬೆಳೆಸ್ತಾ ಇದ್ದೀನಿ. ಸ್ವಲ್ಪ ಶೇಪ್ ಆಗಿ ಕಟ್ ಮಾಡಿಸಿದ್ರೆ ನೋಡೋಕ್ಕೆ ಲುಕ್ ಆಗಿರುತ್ತೆ ಅಂತ. ಜಡೆ ಅಂತೂ ಬಾಚಕ್ಕಾಗಲ್ಲ, ಅದಕ್ಕೆ ಅಟ್ಲೀಸ್ಟ್ ನೀಟಾಗಿ ಹೇರ್ ಕಟ್ ಮಾಡಿಸಿದ್ರೆ ಕ್ಲಿಪ್ ಆದರೂ ಹಾಕ್ಬೋದು ಅಂತ. ಅವ್ಳು ಬೇಡವಂತೆ, ಕ್ಲಿಪ್ ಆದರೂ ಹಾಕ್ಬೋದಲ್ಲ, ಅದಕ್ಕೆ ಕಟಿಂಗ್ ಮಾಡಿಸ್ಬೇಕು. ಸೊ ಇನ್ನು ಸ್ವಲ್ಪ ಇನ್ನೂ 15 ದಿನ ಇದೆ ಮದುವೆಗೆ, ಅದಕ್ಕೆ ಅಷ್ಟಾಗಿ ಸ್ವಲ್ಪ ಬೆಳೆಯುತ್ತೆ, ಅವಾಗ ಕಟಿಂಗ್ ಮಾಡಿಸೋಣ ಅಂತೇಳಿ ಬಿಟ್ಟಿದ್ದೀನಿ. ಸೊ ಬನ್ನಿ ಇವಾಗ ಇವ್ರಿಗೆ ಹಾಲು ಕೊಟ್ಬಿಟ್ಟು, ಇವ್ರು ಮಲ್ಗೆ ಇಲ್ವಂತೆ ಇವತ್ತು. ಸ್ವಲ್ಪ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಬಿಟ್ಬಿಟ್ಟು ಹೋಗಿದೆ ಅವ್ರ ಅಜ್ಜಿ ತವ. ಊಟ ಮಾಡಿಲ್ಲ ಅಂತ 2 ತುತ್ತಂಟ, ಅದಕ್ಕೆ ಸ್ವಲ್ಪ ಇವಾಗ ಹಾಲು ಕೊಟ್ಬಿಟ್ಟು ಮಲಗಿಸ್ತೀನಿ. ಇವಾಗ ಊಟ ಮಾಡಿಸಿದ್ರೆ ರಾತ್ರಿಗೆ ಇವಾಗ ಊಟ ಮಾಡಿಸಿದ್ರೆ ರಾತ್ರಿಗೆ ಊಟ ಮಾಡಲ್ಲ, ಅದಕ್ಕೆ ಸ್ವಲ್ಪ ಹಾಲು ಕೊಡಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ. ಇವಳು ಮಲಗಿಸಿದ್ರೆ ಇವಳು ಎದಳ ಅಷ್ಟರಲ್ಲಿ ಸ್ವಲ್ಪ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೋಬೋದು. ಬನ್ನಿ ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಹಾಲು ಕುಡಿದ್ಬಿಡು ಅಂತಿಲ್ಲ, ಇರು ಹಾಲು ಮಿಕ್ಸ್ ಮಾಡ್ತೀನಿ. ಕಾಫಿ ಟೀ ಬಾಕ್ಸ್ ಎಲ್ಲ ಏನಿದೆಲ್ಲ ಇದರಲ್ಲಿ ನಾನು ನನ್ನ ಮಗಳಿಗೆ ಹಾಲು ಪೌಡ್ರ್ ಹಾಕಿದ್ದೀನಿ. ಸೊ ಶುಗರ್ ಬಾಕ್ಸಲ್ಲಿ ಒಂದರಲ್ಲೇನೆ ನಾನು ಸಕ್ಕರೆನ ಹಾಕಿರೋದು. ಟೀ ನಮ್ಮ ಮನೇಲಿ ಜಾಸ್ತಿ ನಾವೇನು ಕುಡಿಯಲ್ಲ ಅಂತೇಳಿ ಟೀ ಬಾಕ್ಸಲ್ಲಿ ಏನೋ ಕಾಲಿಟ್ಟಿದ್ದೀನಿ. ಇನ್ನು ಕಾಫಿ ಬಂದ್ಬಿಟ್ಟು ಇನ್ಸ್ಟಂಟ್ ಕಾಫಿ ಅಲ್ವಾ, ಅದು ಈ ಥರ ಎಷ್ಟು ದೊಡ್ಡದೆಲ್ಲ ಹಾಕಿದ್ರೆ ಬೇಗ ಗಟ್ಟಿ ಆಗ್ಬಿಡುತ್ತೆ ಅಂತೇಳಿ. ಇವ್ರದ್ದು ಅಷ್ಟೇ ಲೂಸ್ ಬಿಟ್ಟರೆ ಗಟ್ಟಿ ಆಗ್ಬಿಡುತ್ತೆ ಅಂತೇಳಿ ನಾನು ಕವರಲ್ಲಿ ಹಾಗೇನೆ ಈ ಬಾಕ್ಸಲ್ಲಿ ಈ ಥರ ಇಟ್ಟಿದ್ದೀನಿ. ಇನ್ನು ಇಲ್ಲಿ ನನ್ನ ಮಕ್ಕಳಿಗೆ ಹಾಲು ಹಾರಕ್ಕೆ ಇಟ್ಬಿಟ್ಟು ನಾನು ಕೂಡ ಕಾಫಿ ಕುಡಿತಾ ಇದ್ದೀನಿ. ಸೊ ನಾನು ಕಾಫಿ ಕುಡಿಯೋಷ್ಟರಲ್ಲಿ ಇವ್ರದ್ದು ಹಾಲು ಕೂಡ ಆರುತ್ತಲ್ವ ಅಂಥೇಳಿ
ಇನ್ನು ನನ್ನ ಮಗ ಒಬ್ಬನೇ ಇದ್ದಾಗ ಹಾಲು ಕೊಡ್ತೀನಿ, ಹಾಲು ಕುಡಿಯೋ ಪಾಪ ಅಂತಂದರೆ, ಇಲ್ಲ ನನಗೆ ಬೇಡ, ನಾನು ಹಾಲು ಕುಡಿಯಲ್ಲ ಅಂತೆಲ್ಲ ಅಂತಾನೆ. ಅದೇ ನನ್ನ ಮಗಳು ಬಂದಾಗ ಅವಳಿಗೇನಾದರೂ ಹಾಲು ಕೊಡುವಾಗ ಪಾಪ ಹಾಲು ಕುಡಿತೀನಂದರೆ ನನಗೂ ಕೊಡು ಅಂತಾನೆ. ಇನ್ನು ನನ್ನ ಮಗಳು ಇದ್ದಾಗ ಏನಾದರೂ ನಾನು ವಿಡಿಯೋ ಎಡಿಟಿಂಗ್ ಮಾಡ್ತಾ ವಾಯ್ಸ್ ಓವರ್ ಕೊಡೋಕ್ಕೆ ಹೋದರೆ ಮಾತಾಡಬೇಡ ಅಂದರೂ ಮಾತಾಡಬೇಡ್ರಿ, ಸೈಲೆಂಟ್ ಆಗಿರಿ, ಒಂಚೂರು ವಿಡಿಯೋ ಎಡಿಟ್ ಮಾಡ್ಕೊಂತೀನಿ. ಇನ್ನು ನನ್ನ ಮಗಳು ಅಮ್ಮ ಮಾತಾಡಬೇಡ, ಸೈಲೆಂಟಾಗಿರು, ಒಂದಷ್ಟು ಜಾಸ್ತಿ ಮಾತಾಡೋದು ಜಾಸ್ತಿ. ಇವಾಗ ಅವಳು ಕೂಡ ಮಲಗೆದ್ದಿದ್ದಾಳೆ, ದನು ಕೂಡ ಬಂದಿದ್ದಾರೆ. ನಾನು ಇವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ. ಟೇಸ್ಟ್ ಇಲ್ವಾ ಮತ್ತೆ? ಮೇಡಮ್ಗೆ ಸ್ವಲ್ಪ ನಿದ್ದೆಗಳಿದೆ, ಇಲ್ಲ ನಿದ್ದೆಗಳು ಹೋಗಿಲ್ಲ. ಇನ್ನ ಮಧ್ಯಾಹ್ನ ತಿಂದಿರ್ಲಿಲ್ವತ್ತೆ ನೇರ್ಪರಿಗೆ. ಇನ್ನು ಸಾಯಂಕಾಲ ಮಲಗಿಸಿಲ್ಲ ಅಂದಿದ್ರೆ ಇವಾಗ ಊಟ ತಿಂತಿರ್ಲಿಲ್ಲ, ನಿದ್ದೆ ಮಾಡ್ಬಿಟ್ಟಿರೋಳು. ಅದಕ್ಕೆ ಸಾಯಂಕಾಲ ಮಲಗಿಸಿದೆ. ಸೊ ನನ್ನ ಮಗಳನ್ನ ಮಲಗಿಸಿ ಸ್ವಲ್ಪ ಹೊತ್ತು ಒಂದು ವಿಡಿಯೋ ಎಡಿಟಿಂಗ್ ಇತ್ತು, ವಿಡಿಯೋ ಎಡಿಟ್ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳನ್ನ ಮಲಗಿಸಿ ಒಂದು ವಿಡಿಯೋ ಎಡಿಟಿಂಗ್ ಇತ್ತು. ಆ ವಿಡಿಯೋ ಎಡಿಟ್ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿದೆ. ಮಟನ್ ಸಾಂಬಾರು, ಲಿವರ್ ಫ್ರೈ, ಹಾಗೇನೇ ಅನ್ನ ಮುದ್ದೆ. ಇವಾಗ ಮುದ್ದೆ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಎಬ್ಬಿಸ್ದೆ, ಇನ್ನೂ ಮಲಗಿದ್ದವಳು. ಬಟ್ ಅದು ಒಂದು ಸ್ವಲ್ಪ ಅವಳು ಎದ್ದ ಮೇಲೆ ಸ್ವಲ್ಪ ನಿದ್ದೆಗಳನ್ನೆಲ್ಲ ಹೋದರೆ ಅವಾಗ ಊಟ ಮಾಡ್ಸೋಕ್ಕೆ ಸರಿ ಹೋಗುತ್ತೆ. ಇಲ್ಲಾಂದರೆ ಮಕ್ಕಳು ನಿದ್ದೆಗಳನ್ನಿದ್ರೆ ಊಟ ನೀಟಾಗಿ ತಿನ್ನಲ್ಲ ಅಂತೇಳಿ ಎಬ್ಬಿಸ್ದೆ. ಇವಾಗ ನೋಡಿದ್ರೆ ನನ್ನ ಬೇರೆ ಏನು ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಎತ್ಕೋ 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 ಅಂತ ಇದ್ದಾಳೆ. ಇನ್ನು ಪಾತ್ರೆ ತೊಳಿಬೇಕು, ಇವಾಗ ಅಡುಗೆ ಮಾಡಿರೋದೆಲ್ಲ ಇದೆ. ಸೊ ಅದಕ್ಕೆ ಇವ್ರಿಗೆಲ್ಲ ಊಟ ತಿನ್ನಿಸ್ಬಿಟ್ಟು ಸ್ವಲ್ಪ ಇವಳು ಆಯಾಗಿ ಆಟ ಆಡೋ ಥರ ಆದರೆ ನನ್ನ ಕೆಲಸ ನಾನು ಮಾಡ್ಕೊಬೋದಲ್ವ, ಅದಕ್ಕೋಸ್ಕರನೇ ಇವಾಗ ಇವ್ರಿಗೆ ಎತ್ಕೊಂಡು ಹಾಗೆ ಮುದ್ದೆ ಮಾಡ್ತಾ ಇದ್ದೀನಿ. ಇನ್ನು ಎಲ್ಲರ ಮನೇಲೂ ಮಾಡೋ ಥರನೇ ನಾನು ಕೂಡ ಮಟನ್ ಸಾಂಬಾರು ಮಾಡಿದ್ದೀನಿ. ಬಟ್ ಲಿವರ್ ಫ್ರೈ ಇವತ್ತೇ ಫಸ್ಟು ಟ್ರೈ ಮಾಡಿದ್ದು. ಯೂಟ್ಯೂಬಲ್ಲಿ ವಿಡಿಯೋಗಳು ನೋಡಿಕೊಂಡು ಟ್ರೈ ಮಾಡಿದೆ. ಸೂಪರಾಗಿ ಆಗಿದೆ ಟೇಸ್ಟು. ಇನ್ನು ಪದೇ ಪದೇ ಮಾಡ್ತಾ ಇರಬೇಕು ಅನ್ನಿಸ್ತಾ ಇದೆ, ಆ ಥರ ಟೇಸ್ಟ್ ಇದೆ. ನಮ್ಮನೇಲಿ ಆಲ್ರೆಡಿ ಅರ್ಧಕ್ಕರ್ಧ ಖಾಲಿಯಾಗಿದೆ, ಇನ್ನೂ ಸ್ವಲ್ಪ ಇದೆ, ಊಟನೇ ಆಗಿಲ್ಲ. ಇನ್ನೊಂದು ಸ್ವಲ್ಪ ಇದೆ. ಸೊ ಇನ್ನು ಮುದ್ದೆ ಆದರೆ ಮುದ್ದೆ ಒಂದು ಊಟ ಮಾಡಿಬಿಟ್ಟು ಸ್ವಲ್ಪ ಪಾಡಿಗನ್ನ ಬಿಟ್ಬಿಟ್ರೆ ಇನ್ನು ನಾನು ಊರಿಗೆಲ್ಲ ಏನೇನು ತೊಗೊಂಡೋಗ್ಬೇಕಲ್ಲ ಮದುವೆಗೆಲ್ಲ, ಹಾಗೆ ನಂದು ಜ್ಯುವೆಲ್ರಿ ಸೆಟ್ ಎಲ್ಲ ಇದೆಯಲ್ಲ ಅದೆಲ್ಲ ಇಲ್ಲೇ ಇದೆ. ಅಂದರೆ ಜ್ಯುವೆಲ್ರಿ ಸೆಟ್ ಅಂದರೆ ಗೋಲ್ಡ್ದೆಲ್ಲ ತೊಗೊಂಡೋಗಲ್ಲ ಇವಾಗ, ಮಾಮೂಲಿ ಸೆಟ್ ಜ್ಯುವೆಲ್ಸ್ ಏನಿದೆಯಲ್ಲ ಅದನ್ನೆಲ್ಲ ತೊಗೊಂಡೋಗ್ಬೇಕು. ಅದನ್ನೆಲ್ಲ ಕೂಡ ಸ್ವಲ್ಪ ಜೋಡಿಸ್ಬಿಟ್ಟು ಇಟ್ಬಿಟ್ರೆ ದನು ಬರುವಾಗ ಕಾರಲ್ಲಿ ತೊಗೊಬರ್ತಾರೆ. ಇನ್ನು ಮದುವೆ ಹಿಂದಿನ ದನು ಬರ್ತಾರೆ, ಅವಾಗ ಕಾರಲ್ಲಿ ತೊಗೊಬರ್ತಾರೆ. ಇಲ್ಲ ಅಂದ್ರೆ ನಾನು ಒಂದು ಹತ್ರ ಇಡೋದು, ದನು ಒಂದು ಹತ್ರ ತೊಗೊಬರೋದು, ಹುಡ್ಕೋದು. ನಮ್ಮ ದನು ಅಂತೂ ಹುಡ್ಕಕ್ಕೆ ಹೋಗೋದೇ ಇಲ್ಲ. ಪರ್ಟಿಕ್ಯುಲರಾಗಿ ಹಿಂಗಿದೆ ಇಲ್ಲಿದೆ ನೋಡು ಅಂದರೆ ಮಾತ್ರನೇ ತೊಗೊಬರ್ತಾರೆ. ಈ ಹುಡ್ಕೋದು ಪಡ್ಕೋದೆಲ್ಲ ಅವ್ರಿಗಾಗಲ್ಲ. ಅದಕ್ಕೆ ಒಂದು ಕಬೋರ್ಡಲ್ಲಿ ಒಂದು ಸೈಡು ಏನೇನು ಇರದೆ ಅಲ್ಲ ಅದೆಲ್ಲ ಒಂದ್ಸಲ ಜೋಡಿಸ್ಬಿಡ್ತೀನಿ. ಇವಾಗ ತೊಗೊಂಡೋಗೋಕ್ಕೆ ನಾನು ಬೈಕಲ್ಲಿ ಹೋಗ್ತೀನಿ, ಪ್ಲಸ್ ಇವಳನ್ನ ಬೇರೆ ಕರ್ಕೊಂಡು ಹೋಗ್ಬೇಕು. ಇವಳನ್ನ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ಬೇಕು, ಅಷ್ಟು ನೋಡಬೇಕು ಏನು ಮಾಡ್ತಾಳೆ ಅಂತೇಳಿ. ಮತ್ತು ಬ್ಯಾಗೆಲ್ಲ ಬಟ್ಟೆಗಳು ತೊಗೊಂಡೋಗ್ಬೇಕು ಸ್ವಲ್ಪ ನಂದು. ಇನ್ನು ಅದನ್ನೆಲ್ಲನೂ ಜೋಡಿಸಿಟ್ಬಿಟ್ಟಿರ್ತೀನಿ, ಅವಾಗ ಬರುವಾಗ ತೊಗೊಬರ್ತಾರೆ ಅಂತ ಇಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡಬೇಕು ಹೆಂಗಾಗುತ್ತೆ ಈ ಮಕ್ಳ ಹತ್ರ ಅಂತೇಳಿ. ಬಟ್ ಇವಾಗಂತೂ ಸೆಕೆ ಜಾಸ್ತಿ ಇದೆ, ಅಡುಗೆ ಮನೇಲಿ ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಬಟ್ ಏನಂತಂದರೆ ಮುದ್ದೆ ಇಟ್ಟಿದ್ದೀನಲ್ವಾ, ಅದು ಸ್ವಲ್ಪ ಬೇಯಬೇಕು. ಅದು ಬೆಂದಮೇಲೆ ಮುದ್ದೆ ಕಟ್ಬಿಟ್ಟು ಅದಾದಮೇಲೆ ಹಾಲು ಹೋಗಿ ಸ್ವಲ್ಪ ಫ್ಯಾನ್ ಹಾಕೊಂಡು ಕುತ್ಕೊಂಡ್ಬಿಡ್ಬೇಕು. ಇವಾಗಂತೂ ಏನು ಸೆಕೆ ಅಂದರೆ ರೋಡಲ್ಲಿ ಹೋಗ್ತಾ ಇದ್ರೆ ಬಿಸಿ ಹಬೆ ನಮ್ಮ ಮೇಲೆ ಬರ್ತಾ ಇರುತ್ತೆ, ಅಷ್ಟು ಸೆಕೆ ಆಗ್ತಾ ಇದೆ. ನೋಡ್ತಾ ಇರ್ಬೋದು ಎಷ್ಟು ಸ್ವೆಟ್ ಆಗ್ಬಿಟ್ಟಿದ್ದೀನಿ ಅಂತೇಳಿ. ಅದರಲ್ಲಿ ಇವಳ್ದು ಬೇರೆ ಕಳ್ಳಿ ಸ್ಮೈಲ್ ಕೊಡ್ತಾ ಇದ್ದಾರೆ ಇವಾಗ ವಿಡಿಯೋ ನೋಡ್ಬಿಟ್ಟು. ಹೋಗಲ್ಲ ಪಪ್ಪ ತಕೋ ಮುದ್ದೆ ಕಟ್ಕೊಬತ್ತಿಲ್ಲ ನೋಡಿ ಫ್ರೆಂಡ್ಸ್, ನೋಡಿ ನಿಮ್ಮನೆ ಮಕ್ಳು ಹಿಂಗೆ. ಸೊ ಅವ್ರ ಪಪ್ಪನ ಹತ್ರಕ್ಕೆ ಹೋಗಲೇ ಇಲ್ಲ, ಅದು ಎತ್ಕೋ ಅಂತ ಹೇಳಿ ಎತ್ಕೊಂಬಿಟ್ಲು. ಅದಕ್ಕೆ ಇಲ್ಲಿ ಸ್ವಲ್ಪ ಇಲ್ಲೇ ಕೂರಿಸ್ಕೊಂಡು ಊಟಕ್ಕೆಲ್ಲ ಬಡಿಸ್ಕೊಂಡು, ಹೆಂಗಿದ್ರು ನಮ್ಮ ಮನೇಲಿ ನಾವು 4 ಜನ ಒಂದೇ ಪ್ಲೇಟಲ್ಲೇ ತಿನ್ನೋದು ನೈಟ್ ಟೈಮು. ಬೆಳಗ್ಗೆ ಟೈಮು ಮತ್ತು ಮಧ್ಯಾಹ್ನ ಟೈಮ್ ಅಷ್ಟೇ ತಿಂದರೆ ಬೇರೆ ಬೇರೆ. ಇನ್ನು ನೈಟ್ ಟೈಮು ಸಿಗೋದು ಫ್ಯಾಮಿಲಿ ಟೈಮ್ ಒನ್ ಟೈಮ್ ಅಲ್ವಾ. ಸೊ ಅವಾಗಾದ್ರೂ ಜೊತೆ ಕೂತ್ಕೊಂಡು ಊಟ ಮಾಡೋಣ ಅಂಥೇಳಿ ನೈಟ್ ಟೈಮಲ್ಲಿ ಒಂದೇ ತಟ್ಟೆಯಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಸೊ ಅದಕ್ಕೆ ಹಂಗೆ ಸರಿ ಆಯಿತು, ಹಾಗೆ ಎತ್ಕೊಂಡು ಹೋಗೋಣ ಅಂತೇಳಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಲಿವರ್ ಫ್ರೈ, ಚಿಕನ್ ಲಿವರ್ ಫ್ರೈ, ಮಟನ್ ಸಾಂಬಾರು. ಬರುವಾಗ ಸೌತೆಕಾಯಿ ತೊಗೊಬರೋದನ್ನ ಮರ್ತುಬಿಟ್ಟಿದ್ದೆ ನಾನು, ಹಾಗಾಗಿ ಸೌತೆಕಾಯಿ ಒಂದು ಮಿಸ್ ಆಗಿದೆ. ಸೊ ಸಾಂಬಾರು ಲಿವರ್ ಎಲ್ಲ ತುಂಬಾ ಚೆನ್ನಾಗಾಗಿತ್ತು.
ಇನ್ನು ಇಲ್ಲಿ ಇವಾಗ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ ನಾವೆಲ್ಲರೂ. ಇನ್ನು ನಮ್ಮ ಮನೇಲಿ ಡಿಶ್ ಅಥವಾ ಕೇಬಲ್ ಇದು ಯಾವುದೂ ರಿಚಾರ್ಜ್ ಮಾಡಿಸಿಲ್ಲ, ಯಾಕೆಂದರೆ ನಮ್ಮ ಮನೇಲಿ ಜಾಸ್ತಿ ಟೈಮ್ ಇರಲ್ಲ ಅಲ್ವಾ. ಹಾಗೆ ಟಿ ವಿ ಏನು ಅಷ್ಟು ನೋಡಲ್ಲ. ಇನ್ನು ನನ್ನ ಮಗ ಏನಾದರೂ ನೋಡಬೇಕು ಅಂದರೆ ಯೂಟ್ಯೂಬ್ ಹಾಕ್ಕೊಂಡು ನೋಡ್ತಾನೆ ಅಷ್ಟೇ. ನಾವು ಅಷ್ಟೇ ನೆಟ್ಫ್ಲಿಕ್ಸ್ ಅಥವಾ ಅಮೆಝಾನ್ ಪ್ರೈಮಲ್ಲಿ ಯಾವುದಾದ್ರೂ ಒಂದು ಹೊಸ ಮೂವಿ ಚೆನ್ನಾಗಿರೋ ಮೂವಿನ ನೋಡ್ತಾ, ಅಟ್ಲೀಸ್ಟು ಇವಾಗಂತೂ ರಜಾ ಬಂದಿರೋದ್ರಿಂದ ನೈಟ್ ಟೈಮ್ ಅಂತೂ ಒಂದು ಮೂವಿ ಡೈಲಿ ಮಿಸ್ ಮಾಡದೆ ನೋಡ್ತೀವಿ. ಮೂವಿ ನೋಡಿಕೊಂಡು ಮಲ್ಗೋದು ಲೇಟಾದರೂ ಬೆಳಗ್ಗೆ ಆರಾಮಾಗಿ ಲೇಟಾಗಿ ಎದ್ದೇಳ್ಬೋದಲ್ಲ ಅನ್ನೋ ರೀಸನ್ಗೆ. ಸೊ ನೀವೆಲ್ಲ ಈ ಸಮ್ಮರ್ನ ಹೇಗೆ ಎಂಜಾಯ್ ಮಾಡ್ತಾ ಇದ್ದೀರಾ ಅಥವಾ ಹೇಗೆ ಕಳೀತಾ ಇದ್ದಾರೆ ಅಂತೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನು ಇದು ಬಂದ್ಬಿಟ್ಟು ಸೋಮವಾರ ಮಧ್ಯಾಹ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಅಂಗಡಿ ಹತ್ರ ಬಂದೆ. ಮಧ್ಯಾಹ್ನಕ್ಕೆ ಬಂದೆ ಹೋಗೋಣ ಬೇಗ ಅಂತೇಳಿ, ಬಟ್ ಅಂಗಡಿಯಲ್ಲಿ ಸ್ವಲ್ಪ ಕಸ್ಟಮರ್ ಇದ್ದಿದ್ದರಿಂದ ಬರೋಕ್ಕಾಗಿಲ್ಲ. ಸ್ಕೂಲ್ ಹತ್ರ ಬಂದಾಗ 2:30 ಆಗೋಗಿತ್ತು. ಇನ್ನು ಇಲ್ಲಿ ಬಂದ್ಬಿಟ್ಟು ನನ್ನ ಮಗ ಮತ್ತು ಮಗಳು ಇಬ್ರಿಗೂ ಬೇರೆ ಸ್ಕೂಲ್ಗೆ ಜಾಯ್ನ್ ಅಂದರೆ ಇವಳಿಗೆ ಹೊಸದಾಗಿ ಪ್ರೀ ಹೋಮ್ಗೆ ಜಾಯ್ನ್ ಮಾಡ್ತಾ ಇರೋದು. ಮಗನಿಗೆ ಸ್ಕೂಲ್ನ ಚೇಂಜ್ ಮಾಡೋಣ ಅಂತೇಳಿ ಇವಾಗ ಬೇರೆ ಸ್ಕೂಲ್ ಹತ್ರ ಬಂದಿದ್ದೀವಿ. ಅವನ್ನ ಟೆಸ್ಟ್ಗೆ ಅಂತೇಳಿ ಟೆಸ್ಟ್ ಬರೆಸ್ತಾರೆ ಅಡ್ಮಿಷನ್ಗಿಂತ ಮುಂಚೆ. ಸೊ ಟೆಸ್ಟಿಗೆ ಅಂತೇಳಿ ಅವನು ಹೋಗಿದ್ದಾನೆ. ಇಲ್ಲಿ ನಾನು ನನ್ನ ಮಗಳು ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ಸ್ಕೂಲ್ ಹತ್ರ ಎಲ್ಲ ಮುಗಿಸ್ಕೊಂಡು ಶಾಪ್ಗೆ ಹೋಗಿ ಅಲ್ಲಿಂದ ಹೊರಟಿದ್ದು ತುಂಬಾ ಲೇಟಾಗಿ ಹೋಗಿತ್ತು. ಮನೆ ಬಿಟ್ಟಾಗ ಆಲ್ಮೋಸ್ಟ್ 5:45-6 ಗಂಟೆ ಆಗಿತ್ತು. ಬಟ್ ಆ ಟೈಮಲ್ಲಿ ಅಯ್ಯೋ ಮಳೆ ಬರುತ್ತೆ ಅನ್ನೋದೇ ಮರ್ತೋಗಿದ್ದೆ ನಾನು, ಇವಾಗ ಮಳೆ ಬರುತ್ತೆ ಅಂತೇಳಿ. ಹೆಂಗಿದ್ರು ಬೇಸಿಗೆ ಅಲ್ವಾ, ಸ್ವಲ್ಪನಾದರೂ ಬೆಳಕಿರುತ್ತೆ. ಆಲ್ಮೋಸ್ಟ್ ಒಂದು 7:20ಗೆಲ್ಲ ನಾನು ಊರಿಗೆ ಹೋಗ್ಬಿಡ್ತೀನಿ ಆರಾಮಾಗಿ ಅಂತೇಳಿ ಬಂದರೆ ನೈಸ್ ರೋಡ್ ಮಧ್ಯದಲ್ಲಿ ಮಳೆಗೆ ಸಿಗಾಕೊಂಡ್ಬಿಟ್ವಿ. ಬಟ್ ಏನಂತಂದರೆ ಬ್ರಿಡ್ಜ್ ಹತ್ರನೇ ಮಳೆಗೆ ಸಿಗಾಕೊಂಡ್ವಿ, ಬ್ರಿಡ್ಜ್ ಅಡೆ ನಿಂತ್ಕೊಂಡ್ವಿ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಮಳೆ ಕಮ್ಮಿ ಆಯ್ತು. ನಾನು 90% ಕಮ್ಮಿ ಆಯಿತು, ಇನ್ನೊಂದು 10% ಬರ್ತಾಯಿತ್ತು. ಸರಿ ಸ್ವಲ್ಪ ಮುಂದಕ್ಕೆ ಹೋಗೋಣ ಅಂದ್ಬಿಟ್ಟು ಬಂದರೆ ಅಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ಬಂದರೆ ಒಂದು ಡ್ರಾಪ್ ಮಳೆ ಏನಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಬಂದ್ವಿ. ಅಷ್ಟರಲ್ಲಿ ನನ್ನ ತಮ್ಮ ಕೂಡ ಬಂದ. ಇನ್ನು ನನ್ನ ತಮ್ಮ ಮತ್ತು ತೇಜು ಇಬ್ಬರು ಬಂದು, ನಾನು ತೇಜು ಬೈಕಲ್ಲಿ ಬಂದ್ವಿ. ನನ್ನ ತಮ್ಮ ಪೇಂಟವ್ರು ಬಂದಿದ್ದರು, ಅವ್ರಿಗೆ ಪೇಂಟ್ನ ತೊಗೊಂಬರ್ಬೇಕು ನಾವು ಹೋಗ್ತೀವಿ ಅಂದ್ಬಿಟ್ಟು ಅವ್ರು ನೆಲಮಂಗ್ಲಕ್ಕೆ ಹೋದರು. ಇನ್ನು ಮನೆಗೆ ಬಂದು ನಮ್ಮಮ್ಮ ಹೊಡಿಯೋದು ಒಂದು ಬಾಕಿ, ಆ ರೇಂಜಲ್ಲಿ ಬೈದರು ಅಷ್ಟು ಬೈದರು. ಯಾಕೆ ಇಷ್ಟೊತ್ತಿಗೆ ಬಂದೆ, ಆರಾಮಾಗಿ ಇದ್ಬಿಟ್ಟು ನೆಕ್ಸ್ಟ್ ಡೇನೇ ಬರ್ಬೋದಿತ್ತು ತಾನೇ, ಹಂಗೆ ಹಿಂಗೆ ಅಂತೆಲ್ಲ ಬೈದರು. ಇದೇ ಫಸ್ಟ್ ನಮ್ಮಮ್ಮ ಮದುವೆ ಆದಮೇಲೆ ಇಷ್ಟೊಂದು ಬೈದಿದ್ದು ನನಗೆ. ಸೊ ನೀವು ಯಾರಾದರೂ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನೋಡಿದ್ರಲ್ಲ, ಇದಿಷ್ಟು ನನ್ನ ಭಾನುವಾರ ಮತ್ತು ಸೋಮವಾರದ ವ್ಲಾಗ್ ಆಗಿರುತ್ತೆ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತೇಳಿ. ಆಲ್ಮೋಸ್ಟ್ ಈ ವ್ಲಾಗಲ್ಲೇ ನಾನು ಫಸ್ಟ್ ಅಂದ್ಕೊತೀನಿ ರಿಯಲಾಸ್ಟಿಕ್ಕಾಗಿ ರಿಯಲ್ ವಿಡಿಯೋ ಅಂದರೆ ರಿಯಲ್ ವಾಯ್ಸ್ನ ಜಾಸ್ತಿ ಬಿಟ್ಟಿರೋದು. ಐ ಹೋಪ್ ನಿಮಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತೇಳಿ. ನಿಮಗೇನಾದರೂ ಸ್ವಲ್ಪನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನಗೆ ಎಲ್ಲ ವಿಡಿಯೋ ನೋಟಿಫಿಕೇಷನ್ನು ಮೊದಲೇ ಬರುತ್ತೆ. ಓಕೆ ಬಾಯ್, ಟೇಕ್ ಕೇರ್. ಮತ್ತು ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಏನು ಮಾಡ್ತಾ ಇದ್ದೀನಿ.